ತೋರಿಸಲು ಪರಮಾತ್ಮನ ತನ್ನ ಆಪ್ತ ಪ್ರವಾದಿಯಾದಂತಹ ಮೊಹಮ್ಮದ್ ಪೈಗಂಬರರನ್ನು ಭೂಮಿಗೆ ಕಳಿಸಿ ಜಗದಲ್ಲಿಯ ಅಂಧಕಾರವನ್ನು ತೆಗೆದರು. ಆ ನೆನಪಿಗೆ ಅವರ ಹುಟ್ಟು ದಿನವನ್ನು ಈ ಜಗತ್ತಿನ ಅಂಧಕಾರ ತಿಳಿಯುವ ಮೂಢಾಚಾರ, ಭ್ರಷ್ಟಾಚಾರ ಮುಂತಾದ ಅನಿಷ್ಟಗಳನ್ನು ಕಳೆಯುವ ದಿನವೆಂದು ಆಚರಿಸಲಾಗುತ್ತಿದೆ. ಅದರ ಯೋಜಕವಾಗಿ ವಿಜಯಪುರ ಮಹಾನಗರದಲ್ಲಿ ನಮ್ಮ ಹಾಜಿರ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ತಮ್ಮ ಎಲ್ಲ ಸಮಾಜಗಳ ಬಂಧುಗಳ ಸಮ್ಮುಖದಲ್ಲಿ ಈ ಶಾಂತಿ ಯಾತ್ರೆ ಶೋಭಾಯಾತ್ರೆಯನ್ನು ಆಚರಿಸಿದ್ದಾರೆ. ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳು, ಎಲ್ಲರಿಗೂ ಶುಭವಾಗಲಿ. ಅಲ್-ಫಾತಿಹಾ. ಶೋಭಾಯಾತ್ರೆಯನ್ನು ಮಾಡ್ತಾರೆ. ವಿಜಯಪುರದಲ್ಲಿ ಶೋಭಾಯಾತ್ರೆ ಮಾಡೋದು ಅಂದರೆ ಅಜ್ಞಾನದ ವಿರುದ್ಧ ಅಜ್ಞಾನದ ಇದಕ್ಕೆ ಅಂಧಕಾರದಲ್ಲಿ ಬೆಳಕಿನ ಸಂಚಲನ ಆದಂಗೆ ಶಾಂತಿ, ಸೌಖ್ಯ, ಸಮೃದ್ಧಿಗಳು ನಾಡಿನಲ್ಲಿ ವಿಶ್ವದಲ್ಲಿ ತುಳುಕಲಿ ಅನ್ನುವ ಒಂದು ಜ್ಞಾನವನ್ನು ಇಟ್ಕೊಂಡು ಆ ಸಂದೇಶವನ್ನು ಸಾರುವ ಸಲುವಾಗಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಇಲ್ಲ, ಮೊಹಮ್ಮದ್ ಪೈಗಂಬರ್ ಅವರು ಮೊಹಮ್ಮದ್ ಪೈಗಂಬರ್ ಅವರು ಕೇವಲ ಮುಸಲ್ಮಾನರಿಗೆ ಸಂಬಂಧಪಟ್ಟವರಲ್ಲ, ಅವರು ವಿಶ್ವಕ್ಕೆ ಗುರು. ಮಾನವ ಕತ್ತಲಿನಲ್ಲಿ ಬೆಳಗ್ಗೆ ತೋರಿಸುವ ಸಲುವಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದವರು, ಆ ಥರ ಸಂದೇಶ ಕೊಟ್ಟವರು. ಅದು ಕೇವಲ ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲ, ಜಗತ್ತಿನ ಎಲ್ಲ ಮನುಷ್ಯರಿಗೂ ಮನುಷ್ಯರಿಗೂ ಇದು ಅವರ ಜೀವನ ಅವರು ಕೊಟ್ಟಂಥ ವಿಚಾರಗಳು ಇಹಲೋಕಕ್ಕೂ ಮತ್ತು ಪರಲೋಕಕ್ಕೂ ಸಂಬಂಧಪಟ್ಟಂಥ ವಿಚಾರಗಳು. ಇಹಲೋಕದಲ್ಲಿ ಸುಖವಾಗಿ ಸಮೃದ್ಧವಾಗಿ ಹೇಗೆ ಬದುಕಬೇಕು, ಪರಲೋಕದಲ್ಲಿ ಹೇಗೆ ಮುಕ್ತಿಯನ್ನು ಪಡಿಬೇಕು, ಈ ಎಲ್ಲ ಮಾರ್ಗವನ್ನು ತೋರಿಸಿದವರು ಮೊಹಮ್ಮದ್ ಪೈಗಂಬರರು. ಅವರ ಹುಟ್ಟುಹಬ್ಬ, ಅವರ ಜನ್ಮದಿನವನ್ನು